ಸೊ ನಾವು ಬಂದಿರೋದು ಸ್ಕೂಬಾ ಡೈವಿಂಗ್ಗೆ. ತುಂಬಾ ದಿನಗಳ ಬಯಕೆ ಐತಿ ಇಬ್ರಿಗೂ. ಸ್ಕೂಬಾ ಡೈವ್ ಹೋಗೋಕ್ಕಿಂತ ಮುಂಚೆ ಇಲ್ಲಿ ನೋಡ್ತೀವಿ ಸಮಯ ಆಟೋದಲ್ಲಿ ಎಲ್ಲ ಸಿಲಿಂಡರ್ ಲೋಡ್ ಮಾಡ್ಕೊಂಡ್ ಬಂದಿದ್ದಾರೆ. ರಿಜಿಸ್ಟ್ರೇಷನ್ ಪ್ರೊಸೆಸ್ ಎಲ್ಲ ಮುಗೀತು. ಚೆನ್ನಾಗಿತ್ತು. ಫೋಟೋಸ್ ವಿಡಿಯೋಸ್ ತಗೊಟ್ಟಿದ್ದಾರೆ. ಹೌದು. ಮೈಸೂರಿಂದ ಹೋಗೋರಿಗೆ ಅಂತ ನಮ್ಗೆ ತುಂಬಾ ಹತ್ರ ಇದೆ. ಬೆಂಗಳೂರಿಗಿನ ಹತ್ರ ಇದೆ ನಮಗೆ. ಮಡಿಕೇರಿ, ಮಂಗಳೂರಿಂದ ಮುರುಡೇಶ್ವರ ಹೋಗ್ಬೋದು. ಸ್ಕೂಬಾ ಡೈವ್ ಎಕ್ಸ್ಪೀರಿಯನ್ಸ್ ಸಖತ್ತಾಗಿತ್ತು. ನಿಜ ಎಷ್ಟೊತ್ತಿ ಹೇಳಿದೀನೋ ನಾನು, ಅಷ್ಟು ಖುಷಿ ಇದೆ ನನಗೆ. ನಮಸ್ಕಾರ, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ಮೈಸೂರು ಜೋಡಿ. ನಮಸ್ಕಾರ. ಏನ್ ಸಮಾಚಾರ? ಏನಿಲ್ಲ, ಬೆಳಿಗ್ಗೆನೆ ಹಣ್ಣು ತಿಂತಾ ಇದ್ದೀನಿ, ಆರೋಗ್ಯಕ್ಕೆ ಒಳ್ಳೇದು ಅಂತ. ನೆಗಡಿ ಆಗಿದ್ರು ನೀರಿಗೆ ಬೀಳ್ಬೇಕು ಅನ್ನೋ ಸಾಹಸ ನಾನು ಒಬ್ಳೆ ಅನ್ಸುತ್ತೆ ಮಾಡ್ತಾ ಇರೋದು. ಶಬಾಷ್ ಶಬಾಷ್. ಇವಾಗ ನಾವಿದೀವಿ ಮುರುಡೇಶ್ವರದಲ್ಲಿ. ಸೊ ನೆನ್ನೆ ಹೇಳ್ತಿದ್ದಾಗ ಹಿಂದಿನ ವಿಡಿಯೋದಲ್ಲಿ ಹೇಳಿದ್ವಿ. ಸೊ ನಾವು ಬಂದಿರೋದು ಸ್ಕೂಬಾ ಡೈವಿಂಗ್ಗೆ. ತುಂಬಾ ದಿನಗಳ ಬಯಕೆ ಐತಿ ಇಬ್ರಿಗೂ. ಫೈನಲ್ ಇವತ್ತು ಡೀಲ್ ಮಾಡೇ ಬೋಣ ಬಾ ಅಂತ ಅಂದ್ಬಿಟ್ಟು ಸಡನ್ ಪ್ಲಾನ್ ಆಯ್ತು. ಓಡೋಡಿ ಬಂದಿದೀವಿ. ಬೆಳಿಗ್ಗೆನೆ ಬಂದು ನಿಂತಿದೀವಿ ಇಲ್ಲಿ ರೀಫ್ ಅಡ್ವೆಂಚರ್ಸ್ ಮುರುಡೇಶ್ವರ. ಸೊ ಎಲ್ಲ ಚೆನ್ನಾಗಿ ಬ್ರೀಫ್ ಮಾಡಿದ್ರು. ವೆಟ್ ಜಾಕೆಟ್ ಕೊಟ್ರು. ಟ್ರಾವೆಲರ್ ನಮ್ರತಾರ್ ಅವರು ಬಿಸ್ಕೆಟ್ ಕೊಡ್ತಾ ಇದಾರೆ ನಾಯಿ ಮರಿಗೆ. ಇಲ್ಲಿ ನೋಡಿ, ಇಲ್ಲಿ ನಮ್ರತಾ, ಏನ್ ಸಮಾಚಾರ? ಸಮಾಜ ಸೇವಕಿ ನಮ್ರತಾಗೆ ಜೈ. ಇಲ್ಲಿ ಬನ್ನಿ ನಮ್ರತಾ. ಆ ಇಟ್ಕೆ ಮೇಲೆ ಮರಳಿಲ್ಲ ನೋಡಿ, ಆ ಕಡೆ ಅಲ್ಲ ಹಾಕಿ ತಿನ್ಲಿ ಅದು. ಅಕ್ಕ ನನ್ಗೂ ಹೊಟ್ಟೆ ಹಸಿತಾಗೆ ಕುಡಿಯಕ್ಕ. ನೋಡಿ ಅಕ್ಕ, ಶಿಷ್ಯ ಅವಾಗಿಂದ ಮುಂಜಾನೆ ಓಡಾಡ್ತಾ ಇದ್ದ. ಅವರು ಕಟ್ಟಾಗ್ತಾ ಇದಾರೆ. ಇಲ್ಲಿ ನಾಯಿ ತೋರಿಸ್ತಾ ಇದ್ದೀನಿ ನಾನು. ಇಲ್ಲಿ ತಿನ್ನ ಅವನು ಮೀನಿಗೆ ಆಸೆ ಬಿದ್ಬಿಟ್ಟು ಬಿಡಿ. ನಾನ್ ವೆಜ್ ನಾಯಿ ಅದು. ಬ್ರೋ ಹಾಯ್, ಎಲ್ಲ ರೆಡಿ ಇದಾರೆ. ಇದೊಂದು ದಂಪತಿ, ನಮ್ದೊಂದು ದಂಪತಿ. ಮೇಡಮ್ ಅಂತೂ ಫುಲ್ಲಿ ಎಕ್ಸೈಟೆಡ್, ಹೆಂಗಿರುತ್ತೋ ಏನೋ ಅಂತ. ಇಲ್ಲ ಬನ್ನಿ, ಏನಿಲ್ಲ, ಪೂಲಲ್ಲಿ ಬಿದ್ದ ಸ್ವಲ್ಪ ದೊಡ್ಡ ಪೂಲ್ ಅಷ್ಟೇ ಇದಿಲ್ಲಿ. ದೊಡ್ಡ ಪೂಲ್ ಅಷ್ಟೇ. ಖಂಡಿತ ಡೋಂಟ್ ವರಿ. ಒಂದ್ಸಲ ಬೀಳೋ ತನಕ ಬಿದ್ಮೇಲೆ ಸರಿ ಆಗುತ್ತೆ. ಕೆಜಿ ಬರಲ್ಲ, ಒಂದೊಂದು ಕೆಜಿ ಅಷ್ಟೇ. ಅಷ್ಟೇನಾ? ಶೋರಾ? ನೋಡಿ, ತೂಕನೇ ಇಲ್ಲ. ನಾನ್ ಎತ್ಬೇಕದು, ನಾನ್ ಎತ್ತಿ ಹೇಳ್ದಾಗ ಹೇಳು. ಅಷ್ಟೇ ಬ್ರೋ, ಈಸಿ ಬ್ರೋ, ಎಲ್ಲ ಎತ್ಕೊಂಡು ಹೋಗ್ಬಿಡ್ತಾರೆ. ನೋಡಿ, ಸ್ಕೂಬಾ ಡೈವ್ ಹೋಗೋಕ್ಕಿಂತ ಮುಂಚೆ ಇಲ್ಲಿ ನೋಡ್ತೀವಿ ಸಮಯ ಆಟೋದಲ್ಲಿ ಎಲ್ಲ ಸಿಲಿಂಡರ್ ಲೋಡ್ ಮಾಡ್ಕೊಂಡ್ ಬಂದಿದ್ದಾರೆ. ರಿಜಿಸ್ಟ್ರೇಷನ್ ಪ್ರೊಸೆಸ್ ಎಲ್ಲ ಮುಗೀತು. ಈಗ ನೋಡಿ, ಹಣೆ ಬರ ಅಂತಾರೆ. ಗಂಡು ಮಕ್ಳು ನಾವೇ ಎತ್ಕೊಂಡು ಹೋಗ್ಬೇಕು, ಹೆಣ್ಮಕ್ಳಿಗೆ ಕ್ಯಾಶ್ ಎತ್ಕೊಂಡು ಹೋಗ್ತಾರೆ. ಗಂಡು ಮಕ್ಳು ನಾವೇ ಎತ್ಕೊಂಡು ಹೋಗ್ಬೇಕು. ಹೆಂಗೆ ನಾವು? ಈಸಿ, ತೂಕನೇ ಇಲ್ಲ. ಬಾಹುಬಲಿ ಏನ್ ನೋಡಿದ್ರೆ ತೂಕ ಇದೆ ಅಂತ ನಂಗೆ ಫೀಲ್ ಆಗ್ತಾ ಇದೆ. ನೀವ್ ಎತ್ತಿದ್ರೆ ಅಲ್ಲ, ನೀವ್ ಎತ್ತದು ಹಂಗೆ ಕಾಣಿಸ್ತಾ ಇದೆ. ಬೆಳಿಗ್ಗೆ ತಿಂಡಿ ತಿಂದಿಲ್ವಲ್ಲ, ಅದಕ್ಕೆ ವೆಯ್ಟ್ ಅನ್ಸುತ್ತೆ. ನೋಡಿ, ಸರಿ ಮೇಡಮ್ ಹೆಂಗಿದೆ ಫೀಲು? ಲೈಫ್ ಜಾಕೆಟ್ ಕೊಡ್ತಾರಲ್ಲ, ಸೊ ತೊಂದ್ರೆ ಇಲ್ಲ. ಹೌದೌದು, ಕುದುರೆ ಮುಖದ್ದವಳು ನೀನು. ನಿಮ್ದು ಎಷ್ಟು ನೋಡಿಲ್ಲ ನೀವು. ನನಗೂ ಒಳಗಡೆ ಪುಕ್ಕ ಬಟ್ ಎಲ್ಲ ಒಂಥರ ಧೈರ್ಯ ಬರ್ತಾ ಇದೆ. ಪಕ್ಕ ಏನೋ ಮಾಡ್ತೀವಿ ಇವತ್ತು. ಸಖತ್ತಾಗಿದೆ ನೋಡಿ ಎಲ್ಲ. ಹೌದು, ಇಲ್ಲಿ ನೋಡಿ, ಈಗ ಒಳಗಡೆ ಎಲ್ಲ ಆಯ್ತು. ಸಖತ್ತಾಗಿದೆ ಫೀಲು. ಎಲ್ಲರೂ ಲೋಡ್ ಆಯ್ತು. ಬೋಟ್ ಸ್ಟಾರ್ಟ್ ಮಾಡ್ತಾ ಇದಾರೆ. ಎಲ್ಲ ದಯವಿಟ್ಟು ಲೈಫ್ ಜಾಕೆಟ್ ಹಾಕೊಳ್ಳಿ ಬೇಗ. ಬ್ರೋ ಫುಲ್ ರೆಡಿ. ಮೇಡಮ್ ಫುಲ್ ರೆಡಿ ಆಗ್ಲೇ. ಹಂಗೆಲ್ಲ ಪ್ಯಾನಿಕ್ ಆಗ್ಬಾರ್ದು. ಬಿ ಸ್ಟ್ರಾಂಗ್. ಪಲಾವ್ ಇದೆ, ತಲೆ ಕೆಡ್ಸ್ಕೊಬೇಡಿ. ಪಲಾವ್ ಕಾಪಾಡುತ್ತೆ. ಫುಲ್ ಜಾಲಿ. ಹೇಗಿತ್ತು ಸ್ಕೂಬಾ ಡೈವಿಂಗು? ಸಕ್ಕತ್ತಾಗಿತ್ತು.
ಎಲ್ರೂ ಟ್ರೈ ಮಾಡ್ಲೇಬೇಕು ನನ್ ಪ್ರಕಾರ. ಹ್ಮ್ ತುಂಬಾ ಚೆನ್ನಾಗಿತ್ತು. ಆಮೇಲೆ ಇನ್ಸ್ಟ್ರಕ್ಟರ್ ಬಗ್ಗೆ ಹೇಳ್ಲೇಬೇಕು. ಹೌದು ಇನ್ಸ್ಟ್ರಕ್ಟರ್ ನನ್ ಕೈನ ಹಿಂಗೆ ಹಿಡ್ಕೊಂಡಿದ್ರು ಪಾಪ. ಹೌದು. ನಾನ್ ಹೇಳಿದ್ದೆ ಅವ್ರಿಗೆ ಮೊದ್ಲೇ ಹೋಗ್ಬೇಕಾದ್ರೆ ನಂಗೆ ಸ್ವಲ್ಪ ಭಯ ಇದೆ ಅಂತ. ನನ್ ಕೈ ಹಿಡ್ಕೊಂಡು ಕೊನೆವರೆಗೂ ನನ್ ಜೊತೆನೆ ಇದ್ರು. ಅದನ್ನ ಮಾತ್ರ ಹೇಳ್ಬೇಕು. ಆಮೇಲೆ ಯಾರೋ ಒಬ್ರು ಜೊತೆಲಿ ಇದಾರೆ ಅಂದ ತಕ್ಷಣ ಒಂಥರ ಧೈರ್ಯ. ಅದು ಹೌದು ಚೆನ್ನಾಗಿತ್ತು. ಫೋಟೋಸ್ ವಿಡಿಯೋಸ್ ತಕೊಟ್ಟಿದ್ದಾರೆ. ಹೌದು. ಅಂಡ್ ಇಬ್ರು ಕೂಡ ಸಖತ್ ಎಂಜಾಯ್ ಮಾಡಿದ್ವಿ. ಏನಂತಂದ್ರೆ ಹೋಗ್ಬೇಕಾದ್ರೆ ಹೊಟ್ಟೆ ತುಂಬ ತಿನ್ಕೊಂಡು ಹೋಗ್ಬೇಡಿ. ಈಗ ರೀಫ್ ಅಡ್ವೆಂಚರ್ಸ್ ಬಂದಾಗ ಆಗ್ಬೋದು, ಬೇರೆ ಎಲ್ಲೋ ಎಲ್ಲಿ ನೀವು ಒಂದು ಸ್ಕೂಬಾ ಡೈವಿಂಗ್ ಆಗಲಿ ವಾಟರ್ ಆಕ್ಟಿವಿಟೀಸ್ ಹೋಗ್ಬೇಕಾದ್ರೆ ಆಲ್ಮೋಸ್ಟ್ ಒಂದು 1 to 1.5 hour ನಾವು ಇಲ್ಲಿ ಮುರುಡೇಶ್ವರ ನೇತ್ರಾಣಿ ಐಲ್ಯಾಂಡ್ ಟ್ರಾವೆಲ್ ಮಾಡ್ತೀವಿ. ನಮಗೆ ವ್ಯೂಸ್ ಬರ್ತಾ ಇರ್ತಲ್ಲ, ಹಿಂಗ್ ಬಡಿತಾ ಇರುತ್ತೆ ವ್ಯೂಸ್. ಸೊ ಹಿಂಗೆ ಬೋಟ್ ಮೇಲೆ ಕೆಳಗೆ ಆಗ್ತಿದ್ವಾಗ ವಾಂತಿ ಆಗೋ ತರ ಆಗ್ಬಿಡುತ್ತೆ. ಸೊ ನನಗೊಂದ್ಸರಿ ವಾಮಿಟ್ ಆಯ್ತು. ಸೊ ಬಿಕಾಸ್ ಬೆಳಿಗ್ಗೆ ಚೆನ್ನಾಗಿ ಬಾತ್ ತಿನ್ಬಿಟ್ಟಿದ್ದೆ, ಸಿಕ್ಕಿದೆ ಚಾನ್ಸ್ ಅಂದ್ಬಿಟ್ಟು. ಸೊ ಯಾರೋ ತಪ್ಪು ಮಾಡ್ಕೊಳಕ್ ಹೋಗ್ಬೇಡಿ. ಏನು ಹೊಟ್ಟೆ ತುಂಬಾ ತಿನ್ನಕ್ ಹೋಗ್ಬೇಡಿ. ಲೈಟ್ ಫುಡ್ ತಗೊಂಡೋಗಿ. ಅದೇ ಹೇಳಿದ್ನಲ್ಲ, ಲೈಟ್ ಫುಡ್ ತಗೋಬೇಕು ಅಂತ. ಇನ್ನೊಂದೇನಂತಂದ್ರೆ ಸ್ಕೂಬಾ ಡೈವ್ ಹೋಗ್ಬೇಕಾದ್ರೆ ಹೇಗೆ ಹೋಗ್ಬೇಕು ಅಂತ ಒಂದಷ್ಟು ಜನ ಕ್ವಶನ್ಸ್ ಇರುತ್ತೆ. ನಾವು ಹೋಗಿದ್ದು ಬೆಂಗಳೂರಿಂದ. ಮೈಸೂರಿಂದ ಬೆಂಗಳೂರಿಗೆ ಹೋದ್ವಿ. ಬೆಂಗಳೂರಿಂದ ಫ್ರೆಂಡ್ ಕಾರಲ್ಲಿ ಬೆಂಗಳೂರು ವಯಾ ಚಿತ್ರದುರ್ಗ, ಅಲ್ಲಿಂದ ಶಿವಮೊಗ್ಗದಿಂದ ಸೇಮ್ ಶರಾವತಿ ನದಿ ಏನು ಹರಿಯುತ್ತೆ ಆ ರೂಟಲ್ಲಿ ನೆಕ್ಸ್ಟ್ ಸಿಗೋದು ನಮಗೆ ಜೋಗ್ ಫಾಲ್ಸ್ ರೋಡು. ಶಿರ್ಸಿ ಸಿಗಲ್ಲ, ಜೋಗ್ ಫಾಲ್ಸ್ ರೋಡು. ಅಲ್ಲಿ ಹೋದ್ರೆ ನೆಕ್ಸ್ಟ್ ನಮಗೆ ಹೊನ್ನಾವರ ಇದಿದೆಯಲ್ಲ ಮೈಸೂರು ಟು ಎಕ್ಸ್ಪ್ರೆಸ್ ಇದೆಯಲ್ಲ ಅದು ಟ್ರೈನ್ ತಾಳಗುಪ್ಪ ಮೇಲೆ ಹೊನ್ನಾವರ ರೀಚ್ ಆಗ್ತೀವಿ. ಹೊನ್ನಾವರದಿಂದ ಒಂದು 20 to 25 ಕಿಲೋಮೀಟರ್ಸ್ ಮುರುಡೇಶ್ವರ ಸಿಗುತ್ತೆ. ಮುರುಡೇಶ್ವರ ಸ್ಕೂಬಾ ಡೈವ್ ಇರುತ್ತೆ. ಅಂಡ್ ಟ್ರೈನಲ್ಲಿ ಹೋಗ್ತೀವಿ ಅಂತನ್ನೋರಿಗೆ ಬೆಂಗಳೂರಿಂದ ಮಧ್ಯಾಹ್ನ 12:30 1 ಗಂಟೆ ಒಂದು ಟ್ರೈನ್ ಹೊಡುತ್ತೆ. ಅದು ನೀವು ಪ್ರೀ ಬುಕ್ ಮಾಡ್ಕೊಬೇಕು. ತುಂಬಾ ಕ್ರೌಡ್ ಇರುತ್ತೆ ಅದರಲ್ಲಿ. ಅದು ಫಸ್ಟ್ ಪಾಯಿಂಟ್. ಮೈಸೂರಿಂದ ಮುರುಡೇಶ್ವರ ಟ್ರೈನ್ ಮುರುಡೇಶ್ವರ ಟ್ರೈನ್ ನಾನು ತಿಳಿದ ಮಟ್ಟಿಗೆ. ಮೈಸೂರಿಂದ ಹೋಗೋರ್ಗೆ ಹೇಳಿ. ಮೈಸೂರಿಂದ ಹೋಗೋರ್ಗೆ ಅಂತ ನಮ್ಗೆ ತುಂಬಾ ಹತ್ರ ಇದೆ. ಬೆಂಗಳೂರಿಗಿಂತ ಹತ್ರ ಇದೆ ನಮಗೆ. ಮಡಿಕೇರಿ, ಮಂಗಳೂರಿಂದ ಮುರುಡೇಶ್ವರ ಹೋಗ್ಬೋದು. ಅಲ್ಲಿ ಹೋಗ್ಬೇಕಾದ್ರೆ ಮಂಗಳೂರಿಂದ ಹೋಗ್ಬೇಕಾದ್ರೆ ಮಂಗಳೂರು ನೋಡ್ಕೊಂಡು, ಉಡುಪಿ ನೋಡ್ಕೊಂಡು ಮುರುಡೇಶ್ವರಕ್ಕೆಲ್ಲ ಹೋಗ್ಬೋದು. ಮುರುಡೇಶ್ವರ ನೋಡ್ಕೊಂಡು ಮುರುಡೇಶ್ವರಕ್ಕೆ ಹೋದವರು ಹೊನ್ನಾವರ ಮಿಸ್ ಮಾಡ್ಕೋಬೇಡಿ. ಅಲ್ಲಿ ನಿಮ್ಗೆ ಮ್ಯಾಂಗ್ರೋವ್ ಫಾರೆಸ್ಟ್ ವಾಕ್ ಇರುತ್ತೆ, ಬೋಟಿಂಗ್ ಇರುತ್ತೆ, ಇಷ್ಟೆಲ್ಲ ಇರುತ್ತೆ. ಬೋಟಿಂಗ್ ಮಾತ್ರ ಅಲ್ಟಿಮೇಟ್ ಅಲ್ವಾ? ಅದ್ರಲ್ಲೂ ಜ್ಯೂಸ್ ಕೊಡ್ತಾರಲ್ಲ, ಏನದು ಕೊಕುಮ್ ಜ್ಯೂಸ್, ಕೊಕುಮ್ ಸೋಡಾ ಅಂತೆಲ್ಲ ಸಿಗುತ್ತೆ ನೋಡಿ. ಸೊ ಇದು ಈ ತರ ರೂಟ್ ಅಲ್ಲಿ ಹೋಗ್ಬೋದು. ಅಂಡ್ ಇನ್ನು ಹಾಸನ್ಗೆ ಹೋಗೋರು ಹಾಸನದ ವಯಾ ಶಿರಾಡಿ ಘಾಟ್ ಮೇಲೆ ಹೋಗ್ಬೋದು, ತೊಂದರೆ ಇಲ್ಲ. ಚೆನ್ನಾಗಿದೆ ಎಕ್ಸ್ಪೀರಿಯನ್ಸ್. ಎಲ್ಲ ಒಂಥರ ಎಕ್ಸ್ಪೀರಿಯನ್ಸ್ ಮಾಡಿ. ಏನಕ್ಕೆ ಅಲ್ಲಿ ವಿಡಿಯೋ ಮಾಡೋದಕ್ಕಾಗಲಿಲ್ಲ ಅಂದ್ರೆ ಒಂದು ತುಂಬಾ ವೆಟ್ಟ ಆಗಿದ್ವಿ. ಅದಾದ್ಮೇಲೆ ಆ ಬೋಟಿಂಗ್ ಆಡ್ತಿತ್ತಲ್ಲ, ನಮಗೆ ಮೊಬೈಲ್ ಎಲ್ಲಿ ಬಿದೋಗ್ಬಿಡುತ್ತೋ ಅನ್ನೋ ಭಯ ಆಗ್ಬಿಟ್ಟಿತ್ತು. ಸಮುದ್ರದಲ್ಲಿ ಅದಕ್ಕೆ ಮಾಡೋದಕ್ಕಾಗಲಿಲ್ಲ. ಮತ್ತೆ ಅಲ್ಲಿಂದ ಹೊರಟಾಗ ತುಂಬಾ ಮಾಡೋದಕ್ಕಾಗಲಿಲ್ಲ. ಅರ್ಜೆಂಟ್ ಮೈಸೂರು ಬರ್ಬೇಕಾಗಿತ್ತು. ಸೊ ಇದಾಗಿತ್ತು ನಮ್ಮ ಸ್ಕೂಬಾ ಡೈವ್ ಎಕ್ಸ್ಪೀರಿಯನ್ಸ್. ಸಖತ್ತಾಗಿತ್ತು ನಿಜ. ಎಷ್ಟೊತ್ತು ಹೇಳಿದೀನೋ ನಾನು, ಅಷ್ಟು ಖುಷಿ ಇದೆ ನನಗೆ. ಸೊ ಮೇಡಮ್ ಹಿಂಗೆಲ್ಲ ಮಾಡಿ ಮಾಡಿದೀನಿ. ಅವ್ರು ಹೇಳ್ಕೊಡ್ತಾರೆ ಯಾವ ತರ ಅವ್ರು ಹಿಂಗೆಲ್ಲ ಮಾಡಿ ಅಂತಿದ್ರು. ಚೆನ್ನಾಗಿ ಬಂತು, ಒಳ್ಳೆ ಎಕ್ಸ್ಪೀರಿಯನ್ಸ್. ಸೊ ಈ ವಿಡಿಯೋಲಿ ಏನ್ ಮಾಡ್ತಾ ಇದೀವಿ, ಯಾರೆಲ್ಲ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹೀಗೆ ಸಪೋರ್ಟ್ ಮಾಡಿ. ನಾನು ಮೊದಲೇ ಹೇಳಿದಾಗೇನೆ ಹಿಂದಿನ ವಿಡಿಯೋಗಳಲ್ಲಿ ಒಂದಷ್ಟು ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡ್ತಾ ಇದೀವಿ ಯೂಟ್ಯೂಬ್ ಇಂದ ಸ್ವಲ್ಪ ಜನಗಳಿಗೆ ಯೂಟ್ಯೂಬ್ ಮುಖಾಂತರ ಮುಟ್ಟೋಣ ಅಂತ. ಅಂಡ್ ನಾವೆಲ್ಲೇ ಹೋದ್ರು ಗುರುತಿಡಿತೀರಾ, ಮಾತಾಡಿಸ್ತೀರಾ, ತುಂಬಾ ಖುಷಿ ವಿಚಾರ. ಅಂಡ್ ಇನ್ನೊಬ್ರು ಅಂಕಲ್ ಮಾತಾಡಿದ ಪೋಸ್ಟ್ ಮಾಡೋದಮ್ಮ ಇದ್ರಲ್ಲಿ ಆಗ್ತೀನಿ ಈ ವಿಡಿಯೋದಲ್ಲಿ. ಸೊ ಈ ವಿಡಿಯೋದಲ್ಲೇ ಅದನ್ನ ಹಾಕಿ ಟ್ರೈ ಮಾಡೋಣ. ಉಡುಪಿಲಿ ಒಂದು ಹೋಟೆಲ್ ಅವರು ನಮ್ನ ಉಡುಪಿ ಹೋಟೆಲ್ ಮುರುಡೇಶ್ವರದಲ್ಲಿ ನಮ್ನ ಗುರುತಿಡಿದು ತುಂಬಾ ಚೆನ್ನಾಗಿ ಮಾತಾಡ್ಸಿದ್ರು. ಸೊ ತುಂಬಾ ಖುಷಿ ಆಯ್ತು. ಕಂಟೆಂಟ್ ಎಲ್ಲ ಅವ್ರ ತಲೆಯಲ್ಲಿ ಇತ್ತು. ನಂಗೆ ಅದು ತುಂಬಾ ಖುಷಿ ಆಯ್ತು. ನೀವೇನೇ ಹೇಳಿದ್ರು ಅವ್ರು ಹೇಳಿದಕ್ ನೀವು ಆಪೋಸಿಟ್ ಮಾತಾಡಲ್ಲ. ನನ್ನ ಫುಲ್ ಹೋಗ್ಬಿಟ್ರು ಅಂಕಲ್. ಸೊ ಆತರ. ಸೊ ಥ್ಯಾಂಕ್ ಯು ಸೋ ಮಚ್. ಹೀಗೆ ನೋಡ್ತಾ ಇರಿ, ಸಪೋರ್ಟ್ ಮಾಡ್ತಾ ಇರಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ ಟನ್ ಅಂತ ಹೊಡಿರಿ. ಥ್ಯಾಂಕ್ ಯು, ಬಾಯ್. ಕೆಲಸ ಮಾಡಿ ಚೆನ್ನಾಗಿರ್ತದೆ. ಕೊಡಿ ಅಂಕಲ್, ನಾನೇ ತೆಗಿತೀನಿ. ನಿಂತ್ಕೊಳ್ಳಿ. ಯಾ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಮೈಸೂರು ಜೋಡಿನ ಸಬ್ಸ್ಕ್ರೈಬ್ ಮಾಡಿ. ಅಂದ್ರೆ ಈಗ ಮನು ಅಣ್ಣನ್ಗಿಂತ ಚಂದನ ಅವರೇ ಫುಲ್ ರೆಕಗ್ನೈಸ್ ಆಗಿರೋದು. ನೋಡಿದ್ರ ಎಷ್ಟು ಬ್ಲಶ್ ಆಗ್ತಿದ್ದಾರೆ. ನೋಡಿ ಛೇ, ರೆಸ್ಪೆಕ್ಟ್ ಇಲ್ಲ ಗುರು, ಬರೀ ಅನ್ರೆಸ್ಪೆಕ್ಟ್.